ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಯಾಯಾಮದಿಂದ ಆನುವಂಶಿಕ ರೋಗಗಳ ಅಪಾಯ ಕಡಿಮೆಯಾಗುವುದೇ? ನಿಯಮಿತ ವ್ಯಾಯಾಮ, ಯೋಗ, ದೈಹಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದರಿಂದ ಆನುವಂಶಿಕ ರೋಗಗಳನ್ನು ತಡೆಗಟ್ಟಲು ಸಾಧ್ಯವೇ ಎಂಬುದರ ಕುರಿತು ಕೆಲವು ಪ್ರಾಯೋಗಿಕ ಸಂಶೋಧನೆಗಳು ನಡೆದಿವೆ. ಅವುಗಳ ವರದಿಯ ಪ್ರಕಾರ, ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಟೈಪ್ 2 ಮಧುಮೇಹ ಸೇರಿದಂತೆ ಕೆಲವು ಆನುವಂಶೀಯವಾಗಿ ಬರುವ ಆರೋಗ್ಯ ಸಮಸ್ಯೆಗಳಿಂದ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಲು ಸಾಧ್ಯವಂತೆ. ಇದು ಸಿಡ್ನಿ ಯೂನಿವರ್ಸಿಟಿಯ ಕೆಲವು ವಿಜ್ಞಾನಿಗಳ ಅಧ್ಯಯನದ ವರದಿ. ಡಯಾಬಿಟಿಸ್ ಹಿನ್ನೆಲೆ ಹೊಂದಿರುವ ಕುಟುಂಬ ಸದಸ್ಯರು ಪ್ರತಿದಿನ ದೈಹಿಕವಾಗಿ ಕ್ರಿಯಾಶೀಲರಾಗಿರುವ ಮೂಲಕ ಡಯಾಬಿಟಿಸ್ 2 ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕೆಲವು ಆರೋಗ್ಯ ಸಮಸ್ಯೆಗಳು ಆನುವಂಶಿಕ ಲಕ್ಷಣಗಳನ್ನು ಅವಲಂಬಿಸಿವೆ. ಮುಖ್ಯವಾಗಿ ಡಯಾಬಿಟಿಸ್, ಹೃದ್ರೋಗ ಸೇರಿದಂತೆ ವಿವಿಧ ಬಗೆಯ ಆರೋಗ್ಯ ಸಮಸ್ಯೆಗಳು ಕುಟುಂಬದ ಸದಸ್ಯರಲ್ಲಿ ಆನುವಂಶೀಯವಾಗಿ ಆರೋಗ್ಯದ ಸಮಸ್ಯೆಯಾಗಿ ಕಾಡಬಹುದು. ನಿಯಮಿತ ದೈಹಿಕ ಚಟುವಟಿಕೆಗಳು, ಬಿರುಸಿನ ನಡಿಗೆ, ಸೈಕ್ಲಿಂಗ್ನಂತಹ ವ್ಯಾಯಾಮ ಕಸರತ್ತುಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ಸದೃಢತೆ ಹೊಂದುವ ಜೊತೆಗೆ ಇಂತಹ ಕೆಲವು ಆನುವಂಶೀಯ ಕಾಯಿಲೆಗಳು ಪರಿಣಾಮ ಬೀರದಂತೆ ನಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲು ಸಾಧ್ಯ ಎಂದು ತಜ್ಞರು ತಿಳಿಸಿದ್ದಾರೆನ್ನುತ್ತದೆ ಈ ವರದಿ. Like, comment, and subscribe.